ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಕ್ವಶನ್ಸ್ ವಿಚ್ ಆರ್ ಆಲ್ರೆಡಿ ಆಸ್ಕ್ಡ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಆಲ್ರೆಡಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವೇನು ಮಾಡ್ತಿದ್ದೀವಿ, ರೆಫರ್ ಮಾಡ್ತಿದ್ದೀವಿ. ಇದು ಒಂದು ಟಾರ್ಗೆಟ್ ಅಂತಕ್ಕಂಥದ್ದು. ನಿಮ್ಮ ಟಾರ್ಗೆಟ್ ಏನಿರ್ಬೇಕಂದ್ರೆ, ಟಾರ್ಗೆಟ್ ಅಥವಾ ಗೋಲ್ ಏನಿರ್ಬೇಕಂದ್ರೆ, ಈ ಸಲ 2026 ಒಳಗೆ ಗೌರ್ಮೆಂಟ್ ಜಾಬ್ ಇರಬೇಕು. ಓಕೆ, ಟಾರ್ಗೆಟ್ ಏನಿರಬೇಕು, 2026 ಒಳಗೆ ಗೌರ್ಮೆಂಟ್ ಜಾಬ್ ಇರ್ಬೇಕಂದ್ರೆ ನಿಮ್ಗೆ ಅಲ್ಲಿ ಇರ್ತಕ್ಕಂಥ ಒಂದು ಸ್ಟಡಿ ಯಾವ ಥರ ಇರ್ಬೇಕಂದ್ರೆ ಡೀಪ್ ಸ್ಟಡಿ ಇರಬೇಕು. ಓಕೆ, ಡೀಪ್ ಆಗಿರ್ತಕ್ಕಂಥ ಸ್ಟಡಿ ಮಾಡಿದಾಗ ಮಾತ್ರ ಏನಾಕೈತಿ, ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಕೈತಿ. ಓಕೆ, ಈ ಗೋಲನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದ. ಓಕೆ, ಯಾವ ಥರ ಅಂದರೆ, ನೀವು ಗ್ರಾಮರ್ ಇಂಗ್ಲೀಷನ್ನು ಟಫ್ ಅಂತ ಅನ್ಕೊಂಡಿದ್ರಿ ಅಂದ್ರೆ ಇಂಗ್ಲೀಷನ್ನು ಏನು ಮಾಡಿರಿ, ಡಿವೈಡ್ ಮಾಡ್ಕೊಳ್ರಿ. ಒಂದು ವೊಕ್ಯಾಬ್ಲರಿ ಅಂತ ಪಾರ್ಟ್ ಮಾಡ್ಕೊಳ್ರಿ, ಒಂದು ವೊಕ್ಯಾಬ್ಲರಿ ಪಾರ್ಟ್ ಮಾಡ್ಕೊರಿ, ಒಂದು ಗ್ರಾಮರ್ ಪಾರ್ಟ್ ಮಾಡ್ಕೊರಿ. ಓಕೆ, ಈ ಎರಡೂವನ್ನ ಏನು ಮಾಡ್ರಿ, 50-50% ಅಂತ ಕೊಟ್ಕೊಳ್ತಾ ಸ್ಟಡಿ ಮಾಡ್ಕೊತಾ ಹೋಗ್ರಿ. ಓಕೆ, ಪರ್ ಡೇ, ಎವ್ರಿ ಡೇ ಸ್ಟಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಡೈಲಿ ಸ್ಟಡಿಗೆ ಏನಾಗಬೇಕಂದ್ರೆ ಟಚ್ ಇದ್ರೆ ಮಾತ್ರ ಬಹಳಷ್ಟು ಜಲ್ದಿ ನೀವೇನು ಮಾಡ್ಬೋದು, ಅಚೀವ್ಮೆಂಟ್ ಮಾಡ್ಬೋದು. ಓಕೆ, ಗ್ರಾಮೆಟಿಕಲ್ ಎರರ್ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಏನು ಮಾಡೋಣ ಅಂದ್ರೆ, ಇಲ್ಲಿರ್ತಕ್ಕಂಥ ಕರ್ನಾಟಕ ಕೋಚಿಂಗ್ ಸೆಂಟರ್ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯನೇ ಆಗಿರ್ತದೆ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರೋ ಹಾಗೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ, ನಮ್ಮ ಅಡ್ರೆಸ್ಸು ಶನಿವಾರ ಕೋರ್ಟ್ ಕಚೇರಿ ರೋಡ್ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು. ನೀವು ಕೋರ್ಟಿಗೆ ಇಳಿದಕ್ಕೆ ಸೀದಾ ಬಂದರೂ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರ್ತೀರಿ. ಅದೇ ರೀತಿಯಾಗಿ ಬಸ್ ಸ್ಟಾಪ್ದಿಂದ ಬಂದರೆ ಅಂದರೆ 10 ಮಿನಿಟ್ಸ್ ಒಳಗೆ ಎಲ್ಲಿರ್ತೀರಿ, ಇನ್ಸ್ಟಿಟ್ಯೂಟ್ ಒಳಗೆ ಇರ್ತೀರಿ. ಓಕೆ, ಈ ಥರನಾಗಿರ್ತಕ್ಕಂಥ ಪ್ರತಿ ವರ್ಷನೂ ನಾವೇನು ಮಾಡ್ತಾ ಇದ್ವಿ, ಮೋರ್ ದ್ಯಾನ್ 80-85 ಸ್ಟೂಡೆಂಟ್ಸ್, 100 ಸ್ಟೂಡೆಂಟ್ಸ್ ಅಂತಕ್ಕಂಥದ್ದನ್ನ ನಾವೇನು ಮಾಡ್ತಾ ಇದ್ವಿ, ಆರ್ಮಿ ಆಗಿರ್ಬೋದು, SSC GD ಆಗಿರ್ಬಹುದು, ಬ್ಯಾಂಕಿಂಗ್ ಆಗಿರ್ಬಹುದು, ಅನೇಕ ಎಕ್ಸಾಮ್ಗಳಿಗೆ ಏನಾಗತ್ತಾರೆ, ಇಲ್ಲಿಂದ ಸೆಲೆಕ್ಷನ್ ಆಗ್ಲಿಕ್ಕತ್ತಾರೆ. ಓಕೆ, ಅಂತ ಪ್ರತಿ ವರ್ಷನೂ ಒಳ್ಳೆಯ ರಿಸಲ್ಟ್ನೊಂದಿಗೆ ಏನು ಮಾಡ್ತಾ ಇದೆ ಸಂಸ್ಥೆ ಮುಂದೆ ಸಾಗ್ತಾ ಇದೆ. ಅದೇ ರೀತಿಯಾಗಿ ನೀವು ಕೂಡ ಏನಾದರೂ ಆಸಕ್ತಿ ಇದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕಮ್ ಆ್ಯಂಡ್ ಎನ್ಕ್ವೈರಿ ಅಬೌಟ್ ದ ಜಾಬ್ಸ್ ಆಗಿರಬಹುದು, ಒಂದು ಪರ್ಟಿಕ್ಯುಲಾರಿಟಿ ಬಗ್ಗೆ ಎನ್ಕ್ವೈರಿ ಮಾಡಿರಿ. ಅದೇ ರೀತಿಯಾಗಿ ಏನು ಮಾಡಿರಿ, ಜಾಯಿನ್ ಆಗ್ರಿ. ನಮ್ಮ ಜೊತೆ ಆಫ್ಲೈನ್ ಕ್ಲಾಸ್ಗೂ ಕೂಡ ನೀವೇನು ಮಾಡಿರಿ, ಎಲ್ಲ ಅವೈಲೇಬಲ್ ಇರ್ತದೆ, ಒಳ್ಳೆ ಸ್ಟಾಫ್ ಇರ್ತದೆ. ಓಕೆ, ಎಲ್ಲ ರೀತಿಯಾಗಿರ್ತಕ್ಕಂತಹ ಆಫ್ಲೈನ್ ಕ್ಲಾಸಸ್ಗಳು ಇಲ್ಲಿ ಅವೈಲೇಬಲ್ ಇರ್ತಾವೆ. ಸೊ ಏನು ಮಾಡಿರಿ, ಆಫ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ರಿ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂತಹ ಅಡ್ರೆಸ್ಸು, ಇಲ್ಲಿ ಮೊಬೈಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರು, ಈ ಕಾಂಟ್ಯಾಕ್ಟ್ ನಂಬರ್ಗೆ ಏನು ಮಾಡಿರಿ, ಕಾಲ್ ಮಾಡಿರಿ. ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಎನ್ಕ್ವೈರಿ ಬೇಕಿತ್ತಂದ್ರೆ ಆದಷ್ಟು ಬೇಗ ಜಾಯಿನ್ ಆಗ್ರಿ. ಓಕೆ, ಹಂಗಿತ್ತಂದ್ರೆ ಕ್ವಶನ್ಸ್ಗಳನ್ನು ನೋಡೋಣ, ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವ. ನಮ್ಮಲ್ಲಿ ಏನಾಗ್ತದೆ, ಈ ಸಲ TAಗೂ ಮೋರ್ ದ್ಯಾನ್ 20 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ಯಾರ. ಅದೇ ರೀತಿಯಾಗಿ ಅನೇಕ ಜಾಬ್ಗಳಿಗೆ ಏನಾಗ್ಯಾರ, ಸ್ಟೂಡೆಂಟ್ಸ್ಗಳ ಸೆಲೆಕ್ಟ್ ಆಗಿರ್ತಾರೆ. ಓಕೆ, ಹಂಗಿತ್ತಂದ್ರೆ ಕ್ವಶನ್ಸ್ಗಳನ್ನು ನೋಡೋಣ, ಯಾವ ರೀತಿ ಗ್ರಾಮೆಟಿಕಲ್ ಎರರ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ಯಾರ. ಓಕೆ, ಒಂದು ಏನು ಕೇಳ್ತಾನ, ಗ್ರಾಮೆಟಿಕಲ್ ಎರರ್ ಬಗ್ಗೆ ಹೇಳ್ರಿ ಅಂತ ಕೇಳ್ತಾನೆ. ಓಕೆ, ಒಂದು ಗ್ರಾಮೆಟಿಕಲ್ ಎರರ್ ಅಂತ ಕೇಳ್ತಾನ, ಅಥವಾ ಎರರ್ ಡಿಟೆಕ್ಷನ್ ಅಂತ ಕೇಳ್ತಾನ. ಏನ್ರಿ, ಎರರ್ ಡಿಟೆಕ್ಷನ್ ಅಂತ ಕೇಳ್ತಾನ, ಅಥವಾ ಎರರ್ ಫೈಂಡ್ ಅಂತ ಕೇಳ್ತಾನ, ಎರರ್ ಫೈಂಡಿಂಗ್ಸ್ ಅಂತ ಹೇಳ್ತಾನೆ. ಓಕೆ, ಒಂದೇ ಕ್ವಶನ್ಗೆ ಈ ಬೇರೆ ರೀತಿಯಲ್ಲಿ ಏನು ಮಾಡ್ತಾನ, ಕ್ವಶನ್ಸ್ಗಳನ್ನು ಕೇಳ್ತಾನೆ. ಬೇರೆ ರೀತಿ ಕ್ವಶನ್ಸ್ ಕೇಳಿದಾಗ ಏನಾಗ್ತದಂದ್ರೆ, ಇಲ್ಲಿ ಶಿ ಡಿಡ್ ನಾಟ್ ರೋಟ್ ದ ಲೆಟರ್ ಅಂತಕ್ಕಂಥ ಒಂದು ಕ್ವಶನ್ ಕೇಳ, ಶಿ ಡಿಡ್ ನಾಟ್ ರೋಟ್ ದ ಲೆಟರ್. ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಬಂದಾಗ ಎಲ್ಲಿ ತಪ್ಪೈತಿ, ಆಪ್ಷನ್ಸ್ ನೋಡ್ರಿ, ರೈಟ್, ರೋಟ್, ರಿಟರ್ನ್, ರೈಟಿಂಗ್ ಅಂತಕ್ಕಂಥವು ಏನದಾವ, ಆಪ್ಷನ್ಸ್ ಇದಾವ. ಓಕೆ, ಅಲ್ಲಿ ಆಪ್ಷನ್ಸ್ ಇದ್ದಾಗ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಎಲ್ಲಿ ತಪ್ಪಿರಬಹುದು. ಓಕೆ, ಹಂಗೆ ನೋಡಿದಾಗ ಇಲ್ಲಿ ನೋಡ್ರಿ, ಶಿ ಡಿಡ್ ನಾಟ್ ರೋಟ್ ಅ ಲೆಟರ್ ಅಂತಕ್ಕಂಥದ್ದು ಬರಂಗಿಲ್ಲ. ಇಲ್ಲಿ ಡಿಡ್ ಅನ್ನೋದು ಏನಂದ್ರೆ, ಡಿಡ್ ಅನ್ನೋದಕ್ಕೆ ಏನಂತ ಕರಿತೀವೋ, V2 ಅಂತ ಕರಿತೀವಿ. ಡಿಡ್ ಅನ್ನೋದಕ್ಕೆ ಏನಂತ ಕರಿತೀವ್ರಿ, V2 ಅಂತ ಕರಿತೀವಿ. ಮತ್ತೆ ಇನ್ನೊಂದು ಏನಂತ ಕರಿತೀವಿ ಅಂದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕ್ಯಾರಿಯರ್ ಅಂತ ಕರಿತೀವಿ. ಓಕೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕ್ಯಾರಿಯರ್ ಅಂತ ಹೇಳ್ತೀವಿ, ಅದ ಕ್ಯಾರಿ ಮಾಡ್ತಿರ್ತದ ಅದನ್ನ. ಓಕೆ, ಹಿಂಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಡಿಡ್ ಅಂತಕ್ಕಂಥದ್ದು, ಇದ್ರ V1 ಏನಾಕೈತಂದ್ರ ಡೂ ಅಂತಕ್ಕಂಥದ್ದು. ಓಕೆ, ಇದ್ರ V3 ಏನಾಕೈತಂದ್ರ ಡನ್ ಅಂತಕ್ಕಂಥದ್ದು. ಓಕೆ, ಇದೇನಾದಂಗ ಆಯ್ತು, ಹಂಗಾರೆ ಈಗ V2 ಆದಂಗ ಆಯ್ತು. ಇಲ್ಲೇ ಇದು ಡಿಡ್ ಅಂತಕ್ಕಂಥದ್ದು V2 ಬಂದಾಗ ಒಂದು ರೂಲ್ಸ್ ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲೊಂದು ರೂಲ್ ಅಂತ ಬರೀತಾನೆ, ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಈ ರೂಲ್ ನೆನಪಿಟ್ಕೊಂಡ್ಬಿಡ್ರಿ. ಈ ರೂಲ್ ಏನಂದ್ರ, ಯಾವಾಗ ಡಿಡ್ ಬರ್ತದ, ಓಕೆ, ಯಾವಾಗ ಡಿಡ್ ಬರ್ತದ ಅಲ್ಲಿ ಏನ್ ಬಳಸ್ಬೇಕಂದ್ರ V1 ಬಳಸ್ಬೇಕ್ರಿ ನೀವು. ಶಿ ಡಿಡ್ ನಾಟ್ ರೈಟ್ ಅಂತಕ್ಕಂಥದ್ದು ಬರ್ಬೇಕಿತ್ತು ಇಲ್ಲಿ. ಓಕೆ, ಈ ರೋಟ್ ಅಂತಕ್ಕಂಥದ್ದು ಬರೋಂಗಿಲ್ಲ, ಅಲ್ಲಿ ಏನ್ ಬರ್ಬೇಕಿತ್ತು, ರೈಟ್ ಅಂತಕ್ಕಂಥದ್ದು ಬರಬೇಕಿತ್ತು. ಹಂಗಿದ್ರೆ ನಮ್ ಗ್ರಾಮೆಟಿಕಲ್ ಎರರ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಯಾವುದು, ರೈಟ್ ಅಂತಕ್ಕಂಥದ್ದು. ರೈಟ್ ಅಂತಕ್ಕಂಥದ್ದು ಏನಾಗ್ತೈತಿ, ನಮ್ ಸಬ್ಸ್ಟಿಟ್ಯೂಟ್ ಆಗ್ತೈತಿ. ದಿಸ್ ಇಸ್ ನಾಟ್ ಅ ಗ್ರಾಮೆಟಿಕಲ್ ಎರರ್ ಕ್ವಶನ್, ದಿಸ್ ಇಸ್ ಸಬ್ಸ್ಟಿಟ್ಯೂಷನ್. ಒಟ್ಟು ತಪ್ಪಿರ್ತಕ್ಕಂಥ ಪಾರ್ಟ್ ಗೊತ್ತಾಯ್ತಲ್ಲ ನಿಮ್ಗೆ. ಓಕೆ, ಈ ತಪ್ಪಿರ್ತಕ್ಕಂಥ ಪಾರ್ಟ್ ಅನ್ನ ರಿಪ್ಲೇಸ್ ಯಾವ್ದು ಮಾಡ್ತದೆ ಅಂದ್ರೆ ದಿಸ್. ಓಕೆ,
ದಿಸ್ ಈಸ್ ಗ್ರಾಮೆಟಿಕಲ್ ಎರರ್ ಕ್ವಶನ್ ಆಲ್ಸೋ, ದಿಸ್ ಇಸ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕ್ವಶನ್ ಆಲ್ಸೋ. ಓಕೆ, ಇಲ್ಲಿ ತಪ್ಪಿರ್ತಕ್ಕಂತಹ ಪಾರ್ಟ್ ಯಾವುದು? ಈ ರೋಟ್ ಅಂತಕ್ಕಂಥದ್ದು ತಪ್ಪಿರ್ತದ. ಇಲ್ಲಿ ಏನ್ ಬರ್ಬೇಕಿತ್ತು? ರೈಟ್ ಅಂತಕ್ಕಂಥದ್ದು ಬರ್ಬೇಕಿತ್ತು. ಹಂಗಂದಾಗ ಮಾತ್ರ ಏನಾಗ್ತದ? ಆನ್ಸರ್ ಕರೆಕ್ಟ್ ಆಗ್ತದ, ಅದರ್ವೈಸ್ ಕರೆಕ್ಟ್ ಆಗೋದಿಲ್ಲ. ಡನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಹಂಗಿತ್ತಂದ್ರೆ ಇಲ್ಲಿ ಏನ್ ಬರ್ಬೇಕಿತ್ತು ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. He did not sing a song. She did not sing a song. ಇದು ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಎಲ್ಲಿ ತಪ್ಪೈತಿ, ಅದ್ರ ಬದಲಿ ಏನ್ ಬರ್ಬೇಕಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಕಮೆಂಟ್ ಸೆಕ್ಷನ್ ಒಳಗೆ ಏನ್ ಮಾಡ್ರಿ? ತಿಳಿಸ್ರಿ. ಅದರ ಬದಲಿ ಏನ್ ಬರ್ಬೇಕಿತ್ತು ಅಂತಕ್ಕಂಥದನ್ನ ತಿಳಿಸ್ಬೇಕು. ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೋಡ್ರಿ, ಶಿ ಈಸ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಗರ್ಲ್. ಎಲ್ಲಿ ತಪ್ಪೈತಿ? ಎಲ್ಲಿ ತಪ್ಪೈತಿ? ಅದನ್ನ ಸಬ್ಸ್ಟಿಟ್ಯೂಟ್ ಯಾವ್ದು ಮಾಡ್ತೈತಿ? ಓಕೆ, ಇದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಯಾವ್ದು? ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಅಥವಾ ಏನ್ ಕೇಳ್ತಾನ? ಸಬ್ಸ್ಟಿಟ್ಯೂಟ್ ಅಂತ ಕೇಳ್ತಾನ. ಏನಂತ ಕೇಳ್ತಾನ? ಸಬ್ಸ್ಟಿಟ್ಯೂಟ್ ಅಂತಕ್ಕಂಥದನ್ನ ಕೇಳ್ತಾನ. ಅಂದ್ರೆ ಏನ್ರಿ? ಇಲ್ಲೊಂದು ತಪ್ಪಿರ್ತದ, ಅದನ್ನ ಕರೆಕ್ಟ್ ಮಾಡ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು. ಇಲ್ಲಿ ಎಲ್ಲಿ ತಪ್ಪೈತಿ? ಈ ಗರ್ಲ್ ಅನ್ನೋದು ತಪ್ಪೈತಿ ಅಂತ. ಗರ್ಲ್ ಜಗದಾಗ ಏನ್ ಬರ್ಬೇಕಿತ್ತು ಅಂತಕ್ಕಂಥದ್ದು. ಗರ್ಲ್ ಜಗದಾಗ ಏನ್ ಬರ್ಬೇಕಿತ್ತು? ಗರ್ಲ್ಸ್ ಬರ್ಬೇಕಿತ್ತು. ಯಾಕೆ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅದು ಗರ್ಲ್ಸ್ ಬರ್ಬೇಕಿತ್ತಲ್ಲಿ? ಓಕೆ, ಅಲ್ಲಿ ಯಾಕೆ ಗರ್ಲ್ಸ್ ಬರ್ಬೇಕಿತ್ತಂದ್ರೆ ಯಾವಾಗ ರೂಲ್ಸ್ ನೆನಪಿಟ್ಟು. ಓಕೆ, ರೂಲ್ ಯಾವಾಗ ಒನ್ ಆಫ್ ದ ಅಂತಕ್ಕಂಥ ವರ್ಡ್ ಬರ್ತದ, ಯಾವಾಗ ಒನ್ ಆಫ್ ದ ಅಂತಕ್ಕಂಥ ವರ್ಡ್ ಬರ್ತದ, ಅದ್ರ ಮುಂದೆ ಏನಿರ್ತದೆ? ಒಂದು ಡಿಗ್ರಿ ಇರ್ತದೆ, ಒಂದು ಅಡ್ಜೆಕ್ಟಿವ್ ಇರ್ತದೆ. ಓಕೆ, ಅದ್ರ ಮುಂದೆ ಏನ್ ಬರ್ತದೆ ಅಂದ್ರೆ ಯಾವಾಗಿರ್ಲು ಪ್ಲೂರಲ್ ನೌನ್ ಬರಬೇಕು. ಏನ್ ಬರಬೇಕು? ಪ್ಲೂರಲ್ ನೌನ್ ಬರಬೇಕು, ಬೇರೆ ಏನೂ ಬರೋಹಂಗಿಲ್ಲ. ಓಕೆ, ನೋಡ್ರಿ, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ವಿರಾಟ್ ಕೊಹ್ಲಿ ಅಂತಕ್ಕಂಥ ಎಕ್ಸಾಂಪಲ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ. ವಿರಾಟ್ ಕೊಹ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್. ಓಕೆ, ಇದು ಲಾಸ್ಟ್ ಟೈಮ್ ಏನಾಗಿತ್ತು? ಒಂದು ಕ್ವಶನ್ ಆಗೈತೆ ನಿಮಗೆ. ಓಕೆ, ಇದೇನಂದ್ರೆ PYQ ಅಂತ ಹೇಳ್ತೀವಿ. ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಲ್ಲಿ ಏನ್ ಬರ್ಬೇಕಿತ್ತಂದ್ರ, ಇಲ್ಲಿ ನೋಡ್ರಿ, ಇಲ್ಲಿ ಪ್ಲೇಯರ್ ಅಂತ ಬರಂಗಿಲ್ಲ. ಇಲ್ಲಿ ಏನ್ ಬರ್ಬೇಕಿತ್ತು? ಪ್ಲೇಯರ್ಸ್ ಅಂತಕ್ಕಂಥದ್ದು ಬರಬೇಕಿತ್ತು. ಓಕೆ, ಆ ಪ್ಲೇಯರ್ದ ಬದಲಾಗಿ ಏನ್ ಬರ್ಬೇಕಿತ್ತಂದ್ರ ಪ್ಲೇಯರ್ಸ್ ಅಂತಕ್ಕಂಥದ್ದು ಬರ್ಬೇಕಿತ್ತು. ಆದ್ರೆ ಏನಾಗೈತೆ? ಅಲ್ಲಿ ಪ್ಲೇಯರ್ ಅಂತಕ್ಕಂಥದ್ದು ಬಂದಿತ್ತು. ಇಲ್ಲೂ ಹಂಗರಿ, ಶಿ ಈಸ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಗರ್ಲ್ ಬರಂಗಿಲ್ಲ, ಸ್ಮಾರ್ಟೆಸ್ಟ್ ಗರ್ಲ್ಸ್ ಅಂತಕ್ಕಂಥದ್ದು ಬರ್ಬೇಕಿತ್ತು. ಓಕೆ, ಯಾವಾಗಿರಲಿ ನೋಡ್ರಿ, ಅವಳು ಒಬ್ಬಳನ್ನ ನೀವು ಒನ್ ಆಫ್ ದ ಗರ್ಲ್ಸ್ ಎಲ್ಲರಿಗೂ ಕಂಪೇರ್ ಮಾಡೋ ಮುಂದೆ ಬಹಳಷ್ಟು ಜನ ಇರ್ತಾರಲ್ಲಿ. ಓಕೆ, ಗರ್ಲ್ಸ್ ಇದ್ದಾಗ ಅವಳು ಏನಾಗ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಅಂತ ಹೇಳ್ತಿರ್ತೀರಿ. ಹಂಗಾಗಿ ಇಲ್ಲಿ ಏನು ಬಳಸ್ತೀರಿ ಅಂದ್ರೆ ಗರ್ಲ್ಸ್ ಅಂತಕ್ಕಂಥದ್ದು ಬಳಸ್ತೀರಿ. ದಿಸ್ ಇಸ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆರ್ ಸಬ್ಸ್ಟಿಟ್ಯೂಟ್ ಕ್ವಶನ್ ಅಂತಕ್ಕಂಥದನ್ನ ಹೇಳ್ತೀವಿ. ನಮ್ಮ ಆನ್ಸರ್ ಏನಾಗ್ತದೆ? ದಿಸ್ ಒನ್ ಈಸ್ ಅವರ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ನೈದರ್ ರಾಮ್ ನಾರ್ ಹೀಸ್ ಫ್ರೆಂಡ್ಸ್ ಈಸ್ ಕಮಿಂಗ್. ಎಲ್ಲಿ ತಪ್ಪೈತಿ? ಇದನ್ನ ಸಬ್ಸ್ಟಿಟ್ಯೂಟ್ ತಪ್ಪಿದ್ದನ್ನ ನೋಡ್ರಿ, ಒಂದ ಕ್ವಶನ್ ಒಳಗೆ ಎರಡು ತರ ನಾವ್ ಏನ್ ಮಾಡ್ತೇವೆ? ಸೊಲ್ಯೂಷನ್ ಅನ್ನ ಹುಡುಕೊಳ್ತೇವೆ. ಓಕೆ, ಈ ಕ್ವಶನ್ ಒಳಗೆ ಒಂದು ಎರರ್ ಐತಿ. ಈ ಕ್ವಶನ್ ಒಳಗೆ ಒಂದು ಏನೈತ್ರಿ? ಎರರ್ ಐತಿ. ಈ ಎರರ್ ಅನ್ನ ಸರಿಪಡಿಸುವುದು ಯಾವುದು? ಈ ಎರರ್ ಅನ್ನ ಸರಿಪಡಿಸುವ ಆಪ್ಷನ್ ಯಾವುದು? ಸರಿಪಡಿಸುವ ಆಪ್ಷನ್ ಯಾವುದು? ಕ್ವಶನ್ ಮಾರ್ಕ್. ಓಕೆ, ಎಲ್ಲಿ ತಪ್ಪೈತಿ? ಎಲ್ಲ ನೋಡ್ರಿ, ಆರ್ ಕಮ್ಮಿಂಗ, ಹ್ಯಾಸ್ ಕಮ್ಮಿಂಗ, ಬಿ ಕಮ್ಮಿಂಗ್ ಅಂದಾಗ ಎಲ್ಲಿ ತಪ್ಪೈತಿ? ಇಲ್ಲೇ ತಪ್ಪೈತಿ ಅಂತ ನಮಗೆ ಗೊತ್ತಾಗ್ತೈತಿ. ಇಲ್ಲೇ ಎಲ್ಲ ಕಡೆ ಅದೈತೆ ಅಂದ್ಮೇಲೆ ಹೆಲ್ಪಿಂಗ್ ವರ್ಬು ಪ್ಲಸ್ ಇಲ್ಲಿ ಏನು ಕೊಟ್ಟಾನಂದ್ರ ಹೆಲ್ಪಿಂಗ್ ವರ್ಬು ಪ್ಲಸ್ ಒಂದು ಮೇನ್ ವರ್ಬ್ ಅನ್ನ ಕೊಟ್ಟಾನ. ನಮಗೆ ಎಲ್ಲಿ ತಪ್ಪೈತೆ ಅಂತ ಗೊತ್ತಾದ, ಇಲ್ಲೇ ತಪ್ಪೈತೆ ಅಂತ ಗೊತ್ತಾದ. ಅದರ ಬದಲಿ ಏನು ಬಳಸಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಬದಲಿ ಏನು ಬಳಸ್ತೀರಿ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇವುಗಳು ಬರ್ಬೇಕಂದ್ರೆ ನಿಮಗೆ ಏನು ಗೊತ್ತಿರ್ಬೇಕಂದ್ರ ರೂಲ್ಸ್ ಆಫ್ ನೈದರ್ ನಾರ್. ನೈದರ್ ಜೊತೆಗೆ ನಾರ್ ಬಂದ್ರೆ ಏನಾಗ್ತದ? ಐದರ್ ಜೊತೆಗೆ ಆರ್ ಬಂದ್ರೆ ಏನಾಗ್ತದ? ಆಸ್ ವೆಲ್ ಆಸ್ ಬಂದ್ರೆ ಏನ್ ಬಳಸಬೇಕು? ಓಕೆ, ಇವೆಲ್ಲ ಮುಖ್ಯವಾಗಿರ್ತಕ್ಕಂತಹ ರೂಲ್ಸ್ಗಳು ನಿಮ್ಗೆ ಗೊತ್ತಿರ್ತವೆ. ಓಕೆ, ರೂಲ್ಸ್ಗಳು ಗೊತ್ತಿರ್ಬೇಕು. ಈಗ ನಾವೇನ್ ಮಾಡ್ತೇವೆ ಅಂದ್ರ ಈ ರೂಲ್ಸ್ ಅನ್ನ ಯಾವ ತರ ಸ್ಟಡಿ ಮಾಡ್ಬೇಕು ಸರ್? ಇಲ್ಲಿ ಏನೈತಿ? ನೈದರ್ ಐತಿ, ಅದನ್ನ ಬಿಡಿಸ್ಕೊಳ್ಳೋಣ, ಲೆಕ್ಕ ಟೈಪ್ ಮಾಡೋಣ. ನೈದರ್ ಐತಿ, ರಾಮ್ ಅದನ, ನಾರ್ ಐತಿ, ಅದ್ರ ಮುಂದೆ ಹೀಸ್ ಫ್ರೆಂಡ್ಸ್ ಅಂತಕ್ಕಂಥದ್ದು ಐತಿ. ಏನೈತ್ರಿ ಅಲ್ಲಿ? ಹೀಸ್ ಫ್ರೆಂಡ್ಸ್ ಅಂತಕ್ಕಂಥದ್ದು ಐತಿ. ಅದ್ರ ಮುಂದೆ ಏನ್ ಮಾಡ್ಯಾನ ಅಂದ್ರೆ ಈಸ್ ಕಮ್ಮಿಂಗ್ ಅಂತಕ್ಕಂಥದ್ದು ಕೊಟ್ಟ. ಈಸ್ ಕಮ್ಮಿಂಗ್ ಅಂತಕ್ಕಂಥದನ್ನ ಕೊಟ್ಟಾನ. ಈಗ ನಮ್ಮ ರೂಲ್ಸ್ ಏನೈತಂದ್ರ ಯಾವಾಗ ನೈದರ್ ನಾರ್ ಬರ್ತದ, ಯಾವಾಗ ನೈದರ್ ಒಂದಿಗೆ ನಾರ್ ಬರ್ತದ, ಅವಾಗ ನಾವ್ ಏನ್ ಮಾಡ್ಬೇಕಂದ್ರ ರೂಲ್ಸ್ ನೆನಪಿಟ್ಕೊಂಡ್ಬಿಡ್ರಿ. ರೂಲ್ಸ್ ಅಂತಕ್ಕಂಥದ್ದು ನೆನಪಿಟ್ಕೊಂಡ್ಬಿಡ್ರಿ. ಏನ್ ರೂಲ್ಸ್ ಅಂದ್ರ ನೈದರ್ ಬಂದು ನಾರ್ ಬಂದಾಗ ಮುಂದೆ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬು ನಿಯರೆಸ್ಟ್ ಸಬ್ಜೆಕ್ಟ್ ಮೇಲೆ ಹೋಗ್ತದ.
ನಿಯರೆಸ್ಟ್ ಸಬ್ಜೆಕ್ಟ್ ಮೇಲೆ ಹೋಗ್ತದ. ನಿಯರೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಯಾವುದು? ಹೀಸ್ ಫ್ರೆಂಡ್ಸ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಈಸ್ ಅಂತಕ್ಕಂಥದ್ದು ಏನೈತ್ರಿ? ಸಿಂಗ್ಯುಲರ್ ಐತಿ. ಈಸ್ ಅನ್ನೋದು ಏನೈತ್ರಿ? ಸಿಂಗ್ಯುಲರ್ ಐತಿ. ಬಟ್ ಹೀಸ್ ಫ್ರೆಂಡ್ಸ್ ಅನ್ನೋದು ಏನೈತ್ರಿ? ಪ್ಲೂರಲ್ ಬೇಕಾಗ್ತದ. ಇತರ ಪ್ಲೂರಲ್ ಯಾವ್ದೈತಿ ನೋಡ್ರಿ? ಬಿ ಬರಂಗಿಲ್ಲ. ವಾಸ್ ಸಿಂಗ್ಯುಲರ್, ಹ್ಯಾಸ್ ಸಿಂಗ್ಯುಲರ್, ಆರ್ ಕಮಿಂಗ್ ಈಸ್ ದ ರೈಟ್ ಆನ್ಸರ್. ಆರ್ ಕಮಿಂಗ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋದ್ರಿಂದ ನಾವು ಅದನ್ನ ಚೂಸ್ ಮಾಡಬೇಕು. ನೋಡ್ರಿ ಎಷ್ಟು ವಿಶಾಲವಾಗಿರ್ತಕ್ಕಂತಹ ನಾವು ಕ್ವಶನ್ಸ್ ಗಳನ್ನ ಸ್ಟಡಿ ಮಾಡ್ತಾ ಹೋದ ಹಾಗೆ ಏನಾಗ್ತಾವ ಅಂದ್ರ ದೊಡ್ಡ ಆಗ್ತಿರ್ತಾವ. ಓಕೆ, ಹಂಗೆ ಯಾರು ಸ್ಕ್ರೀನ್ಶಾಟ್ ತಗೊಳ್ಳಾಡಿದ್ರೆ ಇವು ಮೂರನ್ನ ಸ್ಕ್ರೀನ್ಶಾಟ್ ತಗೋರಿ. ಈ ತರ ರೂಲ್ಸ್ ಬಗ್ಗೆ ಸ್ಟಡಿ ಮಾಡ್ಕೊಳ್ರಿ. ಸ್ಕ್ರೀನ್ಶಾಟ್ ತಗೋಳ್ರಿ. ಎಸ್, ತಗೊಂಡ್ರಿ ಸ್ಕ್ರೀನ್ಶಾಟ್. ನಮ್ಮ ಎಕ್ಸಾಂಪಲ್ಸ್ ಆ ತರ ಇರ್ತಾವ್ರಿ. ಎಕ್ಸಾಂಪಲ್ಸ್ ಅನ್ನ ಸ್ಟಡಿನ ಆ ತರ ಮಾಡ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್. She is proud dash her success. ಏನ್ರಿ ಸರ್ ಇದು? ಓಕೆ, ಯಾವಾಗ ಸಮ್ ಕ್ವಶನ್ಸ್ ಗಳನ್ನ ಹೆಂಗ್ ಕೇಳ್ತಾರ ನೋಡ್ರಿ. ಸಮ್ ಕ್ವಶನ್ಸ್ ಗಳು ಯಾವ ತರ ಬರ್ತಾವ? ಅಂದ್ರ ಫಿಕ್ಸ್ಡ್ ಇರ್ತಾವ. ಏನಿರ್ತಾವ? ಫಿಕ್ಸ್ಡ್ ಇರ್ತಾವ. ಫಿಕ್ಸ್ಡ್ ಅದಾವ ಅಂದ್ರ ಅವು ಏನಾಗಂಗಿಲ್ಲ, ನೆವರ್ ಚೇಂಜ್. ಒಟ್ಟ ಚೇಂಜ್ ಆಗಂಗಿಲ್ರಿ. ಚೇಂಜ್ ಆಗಂಗಿಲ್ಲ. ಫಿಕ್ಸ್ ಕ್ವಶನ್ಸ್ ಅದ್ರ ಜೊತೆಗೆ ಅದ ಬರ್ತೈತಿ. ಈಗ ನೋಡ್ರಿ, ನೀವು ಯಾರಿಗೂ ಹೇಳ್ತಿರ್ತೀವಿ ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್ ಅಂತ, ಐ ಆಮ್ ಪ್ರೌಡ್ ಆಫ್ ಯು ಮೈ ಡಾಟರ್ ಅಂತ, ಐ ಆಮ್ ಪ್ರೌಡ್ ಆಫ್ ಮೈ ಪೇರೆಂಟ್ಸ್ ಅಂತ, ಶಿ ಈಸ್ ಪ್ರೌಡ್ ಆಫ್ ಹರ್ ಸಕ್ಸಸ್ ಅಂತ ಹೇಳಬೇಕು. ಆ ಪ್ರೌಡ್ ಜೊತೆಗೆ ಬರ್ತಕ್ಕಂತಹ ಓಕೆ ಯಾವ ವರ್ಡ್ ಅದು? ಪ್ರೌಡ್ ಅಂದ್ರೆ ಏನ್ರಿ? ಪ್ರೌಡ್ ಅಂದ್ರೆ ಫೀಲಿಂಗ್ ಪ್ರೌಡ್, ಗರ್ವ. ಓಕೆ, ಬಹಳಷ್ಟು ಖುಷಿ ಆಗ್ತಕ್ಕಂಥದ್ದು. ಪ್ರೌಡ್ ಅಂದ್ರೆ ಏನ್ರಿ? ಬಹಳಷ್ಟು ಪ್ರೌಡ್ ಫೀಲ್ ಅಂತ ಹೇಳ್ತಿರ್ಲಿಲ್ಲ. ಈ ಪ್ರೌಡ್ ಜೊತೆಗೆ ಬರ್ತಕ್ಕಂಥದ್ದು ಯಾವುದು? ಆಫ್ ಅಂತಕ್ಕಂತಹ ಪ್ರಿಪೋಸಿಷನ್ ಬರ್ತದ. ಈ ಪ್ರೌಡ್ ಜೊತೆಗೆ ಯಾವ್ದು ಬರ್ತದ? ಆಫ್ ಬರ್ತದ. ಹಂಗಿರ್ತಂದ್ರ ಫಾಂಡ್ ಅಂತಕ್ಕಂಥ ವರ್ಡ್ ಜೊತೆ ಯಾವ್ದು ಬರ್ತದ? ಹಂಗಿದ್ರ ರೆಸ್ಪಾನ್ಸಿಬಲ್ ಅಂತಕ್ಕಂಥ ವರ್ಡ್ ಜೊತೆ ಯಾವ್ದು ಬರ್ತದ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಎಲ್ಲಿ ತಿಳಿಸ್ಬೇಕು? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನೋಡ್ರಿ, ನಾವು ಕ್ವಶನ್ಸ್ ಗಳನ್ನ ಒಂದೇ ಒಂದು ಕ್ವಶನ್ಸ್ ಗಳನ್ನ ತಗೊಂಡೇನಂದ್ಮೇಲೆ ಅದ್ರ ಬಗ್ಗೆ ಒಂದು 5 ನಿಮಿಷ ಡಿಸ್ಕಸ್ ಮಾಡಿದಾಗ ನೀವು ಅದ್ರ ಜೊತೆಗೆ 5-6 ಕಾನ್ಸೆಪ್ಟ್ ಗಳನ್ನ ಕಲಿತೀರಿ. ಓಕೆ, 5-6 ಕಾನ್ಸೆಪ್ಟ್ ಗಳನ್ನ ಕಲ್ತಾಗ ಏನಾಗ್ತದೆ ಅಂದ್ರೆ ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡ್ಬೋದು? ಇಲ್ಲಿಂದ ಯಾವ್ಯಾವ ರೀತಿ ಸ್ಟಡೀಸ್ ಗಳನ್ನ ಮಾಡಬಹುದು. ಬಹಳಷ್ಟು ಈಸಿಯಾಗಿ ಸ್ಟಡಿ ಮಾಡಬಹುದು. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋದಿಲ್ಲ. ಓಕೆ, ನಿಮಗೆ ನೀವೋ ಯಾವಾಗಿರ್ಲೂ ಸಾಟಿಯಾಗಿರ್ತೀರಿ. ಹೌದಾ? ಎಲ್ಲಿ ಒಂದ್ ಕಡೆ ಏನಾಗಿರ್ತಾವ ಅಂದ್ರೆ ಕಾನ್ಸೆಪ್ಟ್ಗಳು ವೆರಿ ಕ್ಲಿಯರ್ ಇರ್ತಾವ. ಓಕೆ, ಕಾನ್ಸೆಪ್ಟ್ಗಳು ಏನಿರ್ತಾವ ವೆರಿ ಕ್ಲಿಯರ್ ಇರ್ತಾವ. ವೆರಿ ಕ್ಲಿಯರ್ ಇದ್ದಾಗ ಈ ಬೇಸಿಕ್ ಅನ್ನ ನೀವೇನ್ ಮಾಡ್ಬೇಕು? ಸ್ಟಡಿ ಮಾಡ್ಬೇಕು. ಓಕೆ, ಈ ಬೇಸಿಕ್ ಅನ್ನ ಸ್ಟಡಿ ಮಾಡಿಬಿಟ್ರೆ ಅಂದ್ರ ಬಹಳಷ್ಟು ಈಸಿ. ನಿಮ್ಮ ಗ್ರಾಮರ್ ಅಂದ್ರೆ ಏನು ಅಲ್ಲ. ಎಲ್ಲ ಇದ್ರಾಗ ಏನ್ರಿ ಲೆಕ್ಕಿಲ್ಲ. ರೀಸನಿಂಗ್ ಮಾಡ್ಬೇಕಂದ್ರೆ ಟ್ರಿಕ್ಸ್ ಇಲ್ಲ. ಇದ್ರೊಳಗೆ ಏನೋ ನೆನಪಿಟ್ಕೊಳ್ಬೇಕಷ್ಟ. ಈಗ ನೋಡ್ರಿ, ನೀವು ರೀಸನಿಂಗ್ ಮಾಡ್ಬೇಕಂದ್ರೆ ಅವ್ರ ಟಾಪಿಕ್ ಬಗ್ಗೆ ಕಲಿಲೇಬೇಕು. ಈ ಬೇಸಿಕ್ನು ಹಂಗ ಕಲಿತ್ ಬಿಟ್ರಿ ಅಂದ್ರೆ ಲೈಫ್ ಲಾಂಗ್ ಬಂದಂಗಿದೆ. ಈಗ ಮ್ಯಾಥ್ಸ್ ಫಾರ್ಮುಲಾ ಒಮ್ಮೆ ಕಲಿತ್ರೆ ಎಲ್ಲಕ್ಕೂ ಅಪ್ಲೈ ಮಾಡ್ತಿರಿಲ್ಲ. ಇವು ಹಂಗಾರಿ, ಯಾವಕ್ಕೆ ಏನಂತಾರ, ಯಾವಾಗ ಅಂತಾರ, ಯಾಕೆ ಅನ್ಬೇಕು, ಹಂಗೆ ಬಂದಾಗ ಏನು ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ನೆಕ್ಸ್ಟ್ ಏನೈತಿ ಅಂತಕ್ಕಂಥ ನೋಡ್ರಿ, ಇದು ಶಿ ಈಸ್ ಫಾಂಡ್ ಅಂತಕ್ಕಂಥದ್ದು ಐತಿ. ಇದನ್ನ ನಿಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ಕೇಳಿದ್ದೆ, ಬಟ್ ಆದ್ರೂ ಹೇಳ್ತೀನಿ ನೋಡ್ರಿ. ಯಾವಾಗಿರ್ಲು ಹಿ ಈಸ್ ಫಾಂಡ್ ಡ್ಯಾಶ್ ಸ್ವೀಟ್ಸ್. ಓಕೆ, ಈ ಫಾಂಡ್ ಅಂದ್ರೆ ಏನಂದ್ರ ಅದ್ರ ಬಗ್ಗೆ ಮಾನಿಯಾಕ್ ಆಗೋದು, ಅಬ್ಸೆಸ್ ಆಗೋದು. ಅಬ್ಸೆಸ್ ಅಂದ್ರೆ ಒಲವು, ಅದರ ಬಗ್ಗೆ ಒಲವು ಇರ್ತಕ್ಕಂಥದ್ದು. ಸ್ವೀಟ್ಸ್ ಅಂದ್ರೆ ಅವನು ಬಹಳ ಇಷ್ಟ. ಹಿ ಈಸ್ ಫಾಂಡ್ ಡ್ಯಾಶ್ ಸ್ವೀಟ್ಸ್ ಅಂದ್ರ ಶಿ ಈಸ್ ಫಾಂಡ್ ಆಫ್ ಡ್ಯಾಶ್ ಅಂತಕ್ಕಂಥದ್ದು. ಫಾಂಡ್ ಜೊತೆಗೆ ಆಫ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಏನ್ ಬರ್ತದೆ? ಡ್ಯಾನ್ಸಿಂಗ್ ಬರ್ತದೆ. ಆಫ್ ಇಸ್ ದ ರೈಟ್ ಆನ್ಸರ್. ಇದು ನಮ್ದೇನ್ರಿ? ರೈಟ್ ಆನ್ಸರ್ ಆಗಿ ಏನಾಗಿರ್ತದ? ರೈಟ್ ಆನ್ಸರ್. ಯಾವಾಗ ಫಾಂಡ್ ಅಂತಕ್ಕಂಥ ಬಂದಾಗ ಇದ್ರ ಜೊತೆಗೆ ಏನ್ ಬರ್ತೈತಿ? ಆಫ್. ಈ ಆಫ್ ಏನಂತ ಕರಿತೀವಿ ಅಂದ್ರೆ ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಫಿಕ್ಸ್ಡ್ ಪ್ರಿಪೋಸಿಷನ್. ಫಿಕ್ಸ್ಡ್ ಪ್ರಿಪೋಸಿಷನ್. ವಾಟ್ ಈಸ್ ಪ್ರಿಪೋಸಿಷನ್? ಯಾರು ಹೇಳ್ತೀರಿ? ಪ್ರಿಪೋಸಿಷನ್ ಕನ್ನಡ ಒಳಗೆ ಏನಂತೀರಿ? ಪ್ರಿಪೋಸಿಷನ್ ಕನ್ನಡ ಒಳಗೆ ಏನಂತಾರ ಅಂದ್ರೆ ಇಲ್ಲಿ ಬರಿತೀನಿ ನೋಡ್ರಿ, ಉಪಸರ್ಗಾವಯ. ಏನ್ರಿ? ಉಪಸರ್ಗಾವಯ. ಈಗ ಒಂದು ಬೆಕ್ ಏನ್ರ ಟೇಬಲ್ ಮೇಲೆ ಕುಂತಿತ್ತು ಅಂದ್ರೆ ಕ್ಯಾಟ್ ಈಸ್ ಸ್ಯಾಟ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ. ಡ್ರೆಸ್ ಟ್ರೆಜರಿ ಒಳಗದಾವ್ ಇನ್. ಓಕೆ, ಕ್ಯಾಟ್ ಏನ್ ಮಾಡತೈತಿ? ಬಾವಿ ಒಳಗ್ ಜಿಗ್ಯಾತೈತಿ ಇನ್ ಟು. ಓಕೆ, ಇವುಗಳು ಏನ್ ಮಾಡ್ತಾವ? ರಿಲೇಶನ್ಶಿಪ್ ಬಿಟ್ವೀನ್ ದೋಸ್ ವರ್ಡ್ಸ್ ಇನ್ ಅ ಪರ್ಟಿಕ್ಯುಲರ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಉಪಸರ್ಗಾವಯಗಳು ಆನ್, ಇನ್, ಅಬೋ, ಅಂಡರ್, ಬಿಲೋ, ಓಕೆ, ಆಫ್, ಟು. ಓಕೆ, ಈ ತರನಾಗಿರ್ತಕ್ಕಂಥ ಫ್ರಾಮ್, ಫಾರ್, ಸಿನ್ಸ್ ಇವೆಲ್ಲ ಬರ್ಲಿಕ್ಕತ್ತವ್ರಿ. ಬಹಳ ಚೆನ್ನಾಗಿ ಏನ್ ಮಾಡ್ಬೇಕಾ? ಸ್ಟಡಿಯನ್ನ ಮಾಡಬೇಕು. ಅಂದಾಗ ಮಾತ್ರ ಏನಾಕೈತಿ? ನಿಮಗ ಕ್ವಶನ್ ಆನ್ಸರ್ಸ್ಗಳ
ಬರ್ತಾವ. ಓಕೆ, ಹಂಗಿದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನೈತಿ ನೋಡೋಣ್ರಿ, ಕ್ವಶನ್ ಟ್ಯಾಗ್ ಐತಿ. ಶಿ ಈಸ್ ಹ್ಯಾಪಿ ಅಂತಕ್ಕಂಥದ್ದು ಐತಿ. ಓಕೆ, ಕ್ವಶನ್ ಟ್ಯಾಗ್ ಬಗ್ಗೆ ನಾವು ಆಲ್ರೆಡಿ ವಿಡಿಯೋನ ಮಾಡಿದೀವಿ, ಹೋಗ್ರಿ ಚಾನಲ್ ಒಳಗೆ ವಿಡಿಯೋನ ನೋಡ್ರಿ. ಇಲ್ಲಿ ಏನೈತೆ, ಶಿ ಈಸ್ ಹ್ಯಾಪಿ. ಶಿ ಈಸ್ ಹ್ಯಾಪಿ ಬಂದಾಗ ಸೆಂಟೆನ್ಸ್ ಯಾವ್ದೈತಿ, ಪಾಸಿಟಿವ್ ಐತಿ. ಹೆಲ್ಪಿಂಗ್ ವರ್ಬನ ಈ ಕಡೆ ತಗೊಂಬರ್ರಿ. ಹೆಲ್ಪಿಂಗ್ ವರ್ಬನ ಈ ಕಡೆ ತಗೊಂಬಂದಾಗ ಏನಾಕೈತಿ, ಈಸ್ ಇದ್ದಿದ್ದ ಇಸಂಟ್ ಆಕೈತಿ. ಇದು ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್ ಇರ್ಬೇಕು. ಓಕೆ, ಇಸಂಟ್ ಜೊತೆಗೆ ಏನ್ ಬಳಸಬೇಕು, ಶಿ ಅಂತಕ್ಕಂಥ ಪ್ರೊನೌನ್ ಬಳಸಬೇಕು. ಇಲ್ಲಿ ರಾಧಾ ಇದ್ರು ಅವಳು ಶಿ ಇರ್ತಾಳ, ಶಿ ಬಳಸಬೇಕು. ಓಕೆ, ಓನ್ಲಿ ಕ್ವಶನ್ ಟ್ಯಾಗ್ ಎತ್ತರಿಂದ ಇನ್ವಾಲ್ವ್ಮೆಂಟ್ ಆಗಿರ್ತದ. ಕ್ವಶನ್ ಟ್ಯಾಗ್ ಒಳಗೆ ಏನೇನು ಇರ್ತೈತ್ರಿ, ಒಂದು ಪ್ರೊನೌನ್ ಇರ್ತೈತಿ, ಒಂದು ಹೆಲ್ಪಿಂಗ್ ವರ್ಬ್ ಇರ್ತೈತಿ. ಇದು ಪಾಸಿಟಿವ್ ಇರ್ಬೋದು, ಇದು ನೆಗೆಟಿವ್ ಇರ್ಬೋದು. ಡಿಪೆಂಡ್ ಅಪಾನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಡಿಪೆಂಡ್ ಅಪಾನ್ ಸ್ಟೇಟ್ಮೆಂಟ್. ಇಲ್ಲಿ ಏನಾಗೈತೆ ಹಂಗಾರ, ಇಲ್ಲಿ ಈಸ್ ಐತೆ ಅಂದ್ಮೇಲೆ ಇಸಂಟ್ ಶಿ ಬರ್ಬೇಕು. ಎಲ್ಲೈತೆ ನೋಡ್ರಿ, ಇಸಂಟ್ ಶಿ. ದಿಸ್ ಈಸ್ ಅವರ್ ಆನ್ಸರ್. ಈ ಶಿ ಅಂತಿ ಬರಂಗಿಲ್ಲ, ಡಸಂಟ್ ಅಂತ ಈ ಟೆನ್ಸ್ ಒಳಗೆ ಬರಂಗಿಲ್ಲ, ವಾಸಂಟ್ ಅಂತ ಬರೋದೇ ಇಲ್ಲ. ಓಕೆ, ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಪಾಸ್ಟ್ ಟೆನ್ಸ್ ಅನ್ನ ನೀವೇನ್ ಮಾಡಿ ಬಳಸುವುದಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಕ್ಕಂಥದನ್ನ ನೋಡು. ನೆಕ್ಸ್ಟ್ ಕ್ವಶನ್ ನೋಡು, ದೇ ಡಿಡಂಟ್ ಕಾಲ್ ಯು. ದೇ ಡಿಡಂಟ್ ಕಾಲ್ ಯು. ಇಲ್ಲಿ ಏನೈತೆ ಅಂದ್ರೆ ಸ್ಟೇಟ್ಮೆಂಟ್ ನೆಗೆಟಿವ್ ಅದ ರೀ. ಸ್ಟೇಟ್ಮೆಂಟ್ ಏನೈತಿ, ನೆಗೆಟಿವ್ ಅದ. ಹಂಗಿದ್ದಾಗ ನಮ್ಮಲ್ಲಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಇಲ್ಲಿ ಬರ್ಬೇಕಿತ್ತು. ಇದು ಕ್ವಶನ್ ಟ್ಯಾಗ್ ಇದೆ, ಇದೇನು ಬರ್ಬೇಕಿದ, ಪಾಸಿಟಿವ್ ಬರ್ಬೇಕು. ಓಕೆ, ಇಲ್ಲಿ ಡಿಡಂಟ್ ಐತೆ ಅಂದಾಗ ಈ ಕಡೆ ಬಂದಾಗ ಏನಾಕೈತಿ, ಡಿಡ್ ಆಕೈತಿ. ಓಕೆ, ಈ ಕಡೆ ನೋಡಿ, ಈ ಕಡೆ ಪ್ಲಸ್ ಇದೆ, ಈ ಕಡೆ ಬಂದಾಗ ಮೈನಸ್, ಹಿಂಗೆ ಏನೇನು ಅದ ನೋಡಿ ರೂಲ್ಸ್. ಇಲ್ಲಿ ಡಿಡಂಟ್ ಇದೆ, ಈ ಕಡೆ ಬಂದಾಗ ಏನಾಕೈತಿ, ಡಿಡ್ ಆಕೈತಿ. ಅಲ್ಲಿ ದೇ ಇದ್ದಿದ್ದು ಏನಾಕೈತಿ, ದೇ ಅಂತಕ್ಕಂಥದ್ದು ಹಂಗ ಕ್ಯಾರಿ ಆಕೈತಿ, ಕ್ವಶನ್ ಮಾರ್ಕ್ ಬರ್ತೈತಿ. ಎಲ್ಲರ ಡಿಡ್ ದೇ ಕನ್ನದೈತೆ ನೋಡಿ, ಇದು ಬರೋಲ್ಲ, ಇದು ಬರೋಲ್ಲ, ಇದು ಬರೋಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪ್ರತಿಯೊಂದು ಟೆನ್ಸ್ ಮೇಲೆ ಮಾಡಿರ್ತಕ್ಕಂಥ ಕ್ವಶನ್ ಟ್ಯಾಗ್ ನಮ್ಮ ಚಾನಲ್ ಅವೈಲೇಬಲ್ ಇರ್ತದ. ಹೋಗ್ಬೇಕು, ಕ್ವಶನ್ ಟ್ಯಾಗ್ ಬಗ್ಗೆ ಸ್ಟಡಿ ಮಾಡಬೇಕು. ಹಾಫ್ ಆನ್ ಅವರ್ ಹೆಡ್ಫೋನ್ ಹಾಕೋತ್ ಕೂತು ಕ್ವಶನ್ ಟ್ಯಾಗ್ ಬಿಡಿಸಾಕೈತ್ರಿ ಅಂದ್ರೆ ನೀವು ಜೀವನದಾಗ ಮರಿದಿಲ್ಲ ಆ ಥರ ಕ್ವಶನ್ ಟ್ಯಾಗ್ ಅನ್ನ ಬಿಡಿಸಿರ್ತೀವಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಐ ವಿಲ್ ಗೋ ಟು ಸ್ಕೂಲ್. ಐ ವಿಲ್ ಗೋ ಟು ಸ್ಕೂಲ್. ಈ ಥರ ಕ್ವಶನ್ ಟ್ಯಾಗ್ ಏನಾಗ್ತೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಐ ಹ್ಯಾವ್ 2 ಪೆನ್ಸ್. ಐ ಹ್ಯಾವ್ 2 ಪೆನ್ಸ್. ಈ ಥರ ಕ್ವಶನ್ ಟ್ಯಾಗ್ ಏನಾಗ್ತೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಓಕೆ, ಕಮೆಂಟ್ ಸೆಕ್ಷನ್ ಒಳಗೆ ಏನು ಮಾಡ್ರಿ, ತಿಳಿಸ್ರಿ. ಇವುಗಳ ಆನ್ಸರ್ಗಳು ಏನಾಗ್ತಾವ, ಭಾಳ ಈಸಿ ಆಗಿರ್ತಕ್ಕಂಥದ್ದು. ಓಕೆ, ಭಾಳ ಈಸಿ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ಸ್ ಅದಾವ. ಇವುಗಳ ಬಗ್ಗೆ ಏನು ಮಾಡ್ಬೇಕು, ನೀವು ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ತಿಳಿಲಿಲ್ಲ ಸರ್, ಇದ್ರ ಬಗ್ಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ನೋಡಿ ಬರ್ರಿ, ಆಮೇಲೆ ತಾನ ಅರ್ಥ ಆಕೈತಿ, ತಾನ ಬಿಡಿಸ್ತೀರಿ. ಓಕೆ, ವಿಡಿಯೋನ ಶೇರ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡಿ, ಯು ಡಿಡಂಟ್ ಫಿನಿಶ್ ಯುವರ್ ಹೋಮ್ವರ್ಕ್. ಸರ್, ಕಣ್ಣು ಮುಚ್ಚಿ ನೋಡ್ರಿ, ಇಲ್ಲಿ ಡಿಡಂಟ್ ಐತಿ, ಈ ಕಡೆ ಬಂದಾಗ ನೆಗೆಟಿವ್ ಐತಿ, ಈ ಕಡೆ ಬಂದಾಗ ಏನಾಕೈತಿ, ಪಾಸಿಟಿವ್ ಹಾಕತ್ ಸರ್. ಡಿಡಂಟ್ ಇದ್ದು ಏನಾಕೈತಿ, ಡಿಡ್ ಹಾಕತ್ ಸರ್. ಅಲ್ಲಿ ಯು ಇದ್ದಿದ್ದು ಯು ಹಂಗೆ ಕ್ಯಾರಿ ಹಾಕತ್ ಸರ್. ಇದಿದ್ರೆ ಆನ್ಸರ್ ರೈಟ್ ನೋಡ್ರಿ. ಎಸ್, 101% ಅದ ಆನ್ಸರ್. 101% ಏನಾಕೈತ್ರಿ, ಅದ ಆನ್ಸರ್ ಆಕೈತಿ. ಏನೈತಿ ಇಲ್ಲಿ, ಡಿಡ್ ಯು ಅಂತಕ್ಕಂಥದ್ದು ಆನ್ಸರ್ ಆಗ್ತೈತಿ. ಓಕೆ, ಇದನ್ನ ನೆನಪಿಟ್ಕೊಳ್ಬೇಕಂದ್ರೆ ಈಸಿ ಒಂದು ಟ್ರಿಕ್ಸ್ ಐತಿ ಕೇಳ್ರಿ. ಕ್ವಶನ್ ಟ್ಯಾಗ್ ಒಂದು ಟ್ರಿಕ್ಸ್ ಐತಿ. ಓಕೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್ ಇದ್ರೆ ಸ್ಟೇಟ್ಮೆಂಟ್ ಏನಾಕೈತಿ, ಪಾಸಿಟಿವ್ ಆಕೈತಿ. ಇದೊಂದು ನೆನಪಿಟ್ಕೊಂಡ್ಬಿಡ್ರಿ. ಇದೇನು ಮಾಡ್ರಿ, ರಿಮೆಂಬರ್ ಅದು ಬರ್ಕೊಡ್ರಿ. ಎಲ್ಲೇ ಒಂದು ಕಡೆ ಬುಕ್ನಾಗ ಬರ್ಕೊಡ್ರಿ. ಇದನ್ನ ನೆನಪಿಟ್ಕೊಂಡ್ಬಿಟ್ರಿ ಅಂದ್ರೆ ಇದಕ್ಕೆ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಇಲ್ಲಿ ಕಾಮ ಆದ್ಮೇಲೆ ಇರ್ತೈತಲ್ಲ ಅದು ಕ್ವಶನ್ ಟ್ಯಾಗ್. ಇದು ಪಾಸಿಟಿವ್ ಇದ್ರೆ ಇದು ನೆಗೆಟಿವ್, ಇದು ನೆಗೆಟಿವ್ ಇದ್ರೆ ಇದು ಏನಾಕೈತಿ, ಪಾಸಿಟಿವ್ ಆಗ್ತದ. ಅದ ನಮ್ಮ ಆನ್ಸರ್ ಇರ್ತದ. ಓಕೆ, ಡನ್. ಅರ್ಥ ಆಗ್ತಾ ಇದೆಯಾ? ಓಕೆ, ಹಂಗಿದ್ರೆ ಏನ್ ಮಾಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಕ್ವಶನ್ಗಳು ಮುಗಿತಾವ. ಅದೇ ರೀತಿಯಾಗಿ ನಿಮಗೊಂದಿಷ್ಟು ಏನ್ ಮಾಡ್ತಾನಂದ್ರ ಹೋಮ್ವರ್ಕ್ ಅನ್ನ ಕೊಡ್ತೀನಿ. ಓಕೆ, ಡೈಲಿ ವಿಡಿಯೋಸ್ ನೋಡ್ತಾ ಇರ್ರಿ. ನಾವು ಹೋಮ್ವರ್ಕ್ ಅದು ಎಲ್ಲ ಕೊಡ್ತಾ ಇರ್ತೀವಿ. ಹೋಮ್ವರ್ಕ್ ಏನಂದ್ರ ಕಾನ್ಸೆಪ್ಟ್ ಆಫ್ ಕ್ವಶನ್ ಟ್ಯಾಗ್ ಅನ್ನ ನೋಡ್ಬೇಕು ಇವತ್ತು ನೀವು. ಕಾನ್ಸೆಪ್ಟ್ ಆಫ್ ಕ್ವಶನ್ ಟ್ಯಾಗ್. ಅದೇ ರೀತಿಯಾಗಿ ಡೈಲಿ 10 ಸಿನೋನಿಮ್ಸ್ ಬರಿಬೇಕು, 10 ಆಂಟೋನಿಮ್ಸ್ ಬರಿಬೇಕು. ಓಕೆ, ನೋಡ್ರಿ, ನಮಗೆ ಹೋಮ್ವರ್ಕ್ ನಾವು ಕ್ಲಾಸ್ನಾಗೂ ಕೊಡವ್ರ, ಆನ್ಲೈನ್ದಾಗೂ ಕೊಡವ್ರ. ನಮಗೇನೋ ಹುಡುಗರು ಎಷ್ಟು ಜನ ನಮ್ಮ ಮಾತು ಕೇಳಿ ಸರ್ ಹೇಳ್ಯಾರಪ್ಪ ಅಂತ ಮಾಡ್ತಾರೆ. ದೋಸ್ ಆರ್ ವೆರಿ ವ್ಯಾಲ್ಯೂಯಬಲ್ ಸ್ಟೂಡೆಂಟ್ಸ್. ಓಕೆ, ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಏನು ಮಾಡ್ರಿ ಅಂದ್ರೆ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಹೋಗ್ರಿ. ಯಾಕಂದ್ರೆ ಏನಾಗ್ತೈತೆ ಅಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಇಲ್ಲಿ. ಇಲ್ಲಿ ಏನಾಗ್ತದೆ ಅಂದ್ರೆ ಇದನ್ನ ಇದರ್ ನಾರು ಇವಕ್ಕೆಲ್ಲ ಏನಂತ ಕರಿತೀವಿ ಅಂದ್ರೆ ಕಂಜಂಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಕಂಜಂಕ್ಷನ್, ಸಂಬಂಧ ಸೂಚಕಾವಯಗಳಂತ ಕರಿತೇವೆ. ಈ ಕಂಜಂಕ್ಷನ್ಗಳು ಬಂದಾಗ ನಾಟ್ ಓನ್ಲಿ ಬಂದಾಗ ಬೇರೆ ಬರ್ತದ, ಹಾರ್ಡ್ಲಿ ಅಂತಕ್ಕಂಥದ್ದು ಬಂದಾಗ ಒಂದು ವರ್ಡ್ ಬರ್ತದ. ನಮ್ಮ ಲಾಸ್ಟ್ ವಿಡಿಯೋ ಒಳಗೆ ಮಾಡಿದ್ ನಾವು ನೋ ಸೂನರ್ ಅಂದಾಗ ಒಂದು ವರ್ಡ್ ಬರ್ತದ. ಬೇರ್ಲಿ ಅಂತಕ್ಕಂಥದ್ದು ಬಂದಾಗ ಒಂದು ವರ್ಡ್ ಬರ್ತದ. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾವ ಅಂದ್ರೆ ಎಕ್ಸಾಮ್ಗೆ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ಗಳು ಇಲ್ಲಿಂದ ಬರ್ತಾವ. ಹಂಗಿದ್ದಾಗ ನಾವೇನು ಮಾಡಬೇಕು, ಬಹಳಷ್ಟು ಕೇರ್ಫುಲ್ ಆಗಿ ಏನು ಮಾಡಬೇಕು, ಸೊಲ್ಯೂಷನ್ಸ್ಗಳನ್ನು ಫೈಂಡ್ ಮಾಡಬೇಕು. ಅದೇ ರೀತಿಯಾಗಿ ಬಹಳಷ್ಟು ಈಸಿಯಾಗಿ ಏನು ಮಾಡ್ಬೇಕು, ಅದಕ್ಕೆ ಆನ್ಸರ್ಸ್ಗಳನ್ನು ಫೈಂಡಿಂಗ್ಸ್ ಮಾಡಬೇಕು. ಓಕೆ, ಹಿಂಗೆ ಮಾಡಿದ್ದಾದ್ರೆ ಏನಾಗ್ತೈತೆ ಅಂದ್ರೆ ಬಹಳಷ್ಟು
ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾವೆ ಕಾನ್ಸೆಪ್ಟ್. ಓಕೆ, ಮುಂಬರುವ ವಿಡಿಯೋಗಳಲ್ಲಿ ಟೆನ್ಸಸ್ ಮೇಲೆ ವಿಡಿಯೋಗಳು ಆಗ್ತಿದಾವೆ ಅಪ್ಲೋಡು. ಟೆನ್ಸಸ್ಗಳ ಮೇಲೆ ವಿಡಿಯೋಸ್ಗಳನ್ನು ನೋಡ್ರಿ. ಯಾವ ಟೆನ್ಸ್ ಬಂದಾಗ ಏನು ಮಾಡಬೇಕು, ಯಾವ ಟಾಪಿಕ್ಗಳನ್ನು ಓದಬೇಕು, ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿ ನೋಡ್ರಿ, ಏನೇನು ಸ್ಟಡಿ ಮಾಡಿದ್ರೆ ನಿಮ್ಮ ಸ್ಟ್ರಾಟಜಿಕ್ ಆಗಿ 100% ರಿಸಲ್ಟನ್ನು ನೀವು ಅಚೀವ್ ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡೀವಿ. ಇವೆಲ್ಲ ಕ್ವಶನ್ಸ್ಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ, ಯಾರಾದರೂ ನಮ್ಮ ಜೊತೆ ಆಫ್ಲೈನ್ ಬರೋರಿದ್ರೆ ಅಂದ್ರೆ ಈ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಬರ್ರಿ. ಇಲ್ಲಿರ್ತಕ್ಕಂಥ ರಿಸಲ್ಟ್ ಬಹಳಷ್ಟು ಜನರನ್ನ ಏನು ಮಾಡ್ರಿ, ಕೇಳಿ ಸಜೆಷನ್ ತಗೊಳ್ರಿ. ಅವ್ರು ಹೇಳಿರ್ತಕ್ಕಂಥ ಒಂದೇ ನೆಗೆಟಿವ್ ರಿಸಲ್ಟ್ ಬಂದ್ರೆ ನೀವು ಹೇಳಿದ್ ಕೇಳ್ತಾನೆ. ಓಕೆ, ಇಲ್ಲಿ ಆಗಿರ್ತಕ್ಕಂಥ ಅನೇಕ ಸ್ಟೂಡೆಂಟ್ಸ್ಗಳು ನಿಮ್ಮಲ್ಲಿ ಯಾರಾದರೂ ಪರಿಚಯ ಇದ್ರಂದ್ರೆ, ಸರ್ ನಮ್ಮ ಅಣ್ಣ ಆಗ್ಯಾರ್ರಿ, ಹಂಗಾಗ್ಯಾರ್ರಿ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಸಿಗ್ತೇನಂತ ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಇಂಗ್ಲೀಷ್ಗೆ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ನಿಮ್ಮ ಕ್ಲಾಸಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ರು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಐ ವಿಲ್ ರೀಚ್ ಔಟ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಬಾಯ್. ಹ್ಯಾವ್ ಅ ಗುಡ್ ಡೇ.